ಹಲೋ ಎವ್ರಿವನ್. ರೆಸ್ಟೋರೆಂಟ್ ಸ್ಟೈಲ್ ಚಿಕನ್ ಟಿಕ್ಕಾ. ರೆಸ್ಟೋರೆಂಟ್ಗೆ ಹೋಗಿ ದುಡ್ಡು ವೇಸ್ಟ್ ಮಾಡೋದ್ರ ಬದಲು ಮನೆನೇ ಮಾಡ್ಕೊಂಡು ಆರಾಮಾಗ್ತೀನಿ. ರೆಸ್ಟೋರೆಂಟ್ಗಿನ್ನ ಸೂಪರಾಗಿ ಬರುತ್ತೆ ಟೇಸ್ಟು. ನಮ್ಮ ಮನೇಲಿ ಇದು ಒಂದು ಹಿಟ್ ರೆಸಿಪಿ. ಆಲ್ಮೋಸ್ಟ್ ಎವ್ರಿ ವೀಕೆಂಡ್ ಇದು ಮಾಡೇ ಮಾಡ್ತೀವಿ. ಸೊ ಬನ್ನಿ ನೋಡುವ ಹೇಗೆ ಮಾಡೋದಂತ. ಮೊದಲಿಗೆ ಮೊಸರು ತಗೊಳ್ಳಿ. ಸೊ ನಾನು ಇಲ್ಲಿ ಮನೇಲೇ ಮಾಡಿರುವಂಥ ಮೊಸರು ತಗೋತಾ ಇದ್ದೀನಿ. ನೀವು ಪ್ಯಾಕೆಟ್ ಮೊಸರು ಇಲ್ಲಾಂದರೆ ಹಂಕಡ ಅಂತ ಹೇಳ್ತಾರೆ, ಅದು ಕೂಡ ಹಾಕೋಬೋದು. ಸೊ ಅದು ಹಾಕೊಂಡಷ್ಟು ಬೆಸ್ಟ್, ಯಾಕೆಂದರೆ ಮಸಾಲೆ ತೆಳು ಆಗೋದಿಲ್ಲ. ಸೊ ನಾನು ಇಲ್ಲಿ ಕರ್ಡ್ ಹಾಕೊಂಡ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ ಪುಡಿ, ಧನಿಯಾ ಪುಡಿ, ಪೆಪ್ಪರ್ ಪೌಡರ್, ಚಿಲ್ಲಿ ಪೌಡರ್, ಗರಂ ಮಸಾಲ, ಉಪ್ಪು, ಮತ್ತು ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಲಿವ್ ಆಯಿಲ್ ಇಲ್ಲ ಅಂದರೆ ಗ್ರೌಂಡ್ ನಟ್ ಆಯಿಲ್ ಇಲ್ಲ ಅಂದರೆ ಕೋಕೋನಟ್ ಆಯಿಲ್ ಕೂಡ ಹಾಕೋಬೋದು. ನೆಕ್ಸ್ಟ್ ನಿಂಬೆ ರಸ ಇದೆ, ಆಮೇಲೆ ಕಸೂರಿ ಮೆಥಿ ಕೂಡ ಹಾಕೋತಾ ಇದ್ದೀನಿ. ನಾನು ಈ ಕಸೂರಿ ಮೆಥಿನ ಮುಂಚೆ ಯೂಸ್ ಮಾಡ್ತಿರಲಿಲ್ಲ, ಬಟ್ ಯೂಸ್ ಮಾಡಿದ್ಮೇಲೆ ಟೇಸ್ಟ್ ತುಂಬ ಚೆನ್ನಾಗಿ ಬರ್ತಾ ಇತ್ತು. ಈಗ ಕಂಪಲ್ಸರಿಯಾಗಿ ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲಾನು. ನೋಡಿ ಈ ಥರ ಪೇಸ್ಟ್ ಹದ ಬಂದರೆ ಸಾಕು. ನೆಕ್ಸ್ಟು ಚಿಕನ್ನ ತೊಳೆದು ಸೋರಿಟ್ಕೋಬೇಕು. ಜಸ್ಟ್ ತೊಳೆದಿರೋ ಚಿಕನ್ನ ಡೈರೆಕ್ಟಾಗಿ ಯೂಸ್ ಮಾಡಿದ್ರೆ ಅದು ನೀರು ಬಿಟ್ಕೊಬಿಡುತ್ತೆ, ಆಮೇಲೆ ಮಸಾಲೆ ಕೂಡ ತುಂಬ ತೆಳುವಾಗ್ಬಿಡುತ್ತೆ. ಸೊ ತೊಳೆದ್ಮೇಲೆ ಅದನ್ನ ಸೋರಿಡಿ. ನೋಡಿ ಇವಾಗ ಚಿಕನ್ ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೋಬೇಕು. ಚಿಕನ್ಗೆ ಚೆನ್ನಾಗಿ ಮಸಾಲೆ ಅಬ್ಸರ್ವ್ ಆಗಬೇಕು. ಈ ಥರ ಮಿಕ್ಸ್ ಮಾಡಿದ್ಮೇಲೆ ಆಚೆ ಹಾಗೆ ಇಡ್ಬೋದು, ಇಲ್ಲಾಂದರೆ ಫ್ರೀಝರಲ್ಲಿ ಇಟ್ಟರೆ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ತುಂಬ ಅರ್ಜೆಂಟ್ ಅಂತ ಹೇಳೋರು ಆಚೆನೇ ಇಟ್ಕೊಳ್ಳಿ, ಇಲ್ಲಾಂದರೆ ಫ್ರೀಝರಲ್ಲಿ ಇಡಿ. ಮಿನಿಮಮ್ 1 ಅವರ್ ನೀವು ಇದನ್ನು ಮ್ಯಾರಿನೇಷನ್ಗೆ ಇಡಬೇಕಾಗತ್ತೆ. ಸೊ ನಾನಿಲ್ಲಿ ಸಿಲ್ವರ್ ಫಾಯಿಲ್ ಪೇಪರ್ನ ಹಾಕೋತಾ ಇದ್ದೀನಿ, ಯಾಕೆಂದರೆ ಏರ್ ಫ್ರೈಯರಲ್ಲಿ ಜಾಸ್ತಿ ಗಲೀಜಾಗಲ್ಲ, ಅದರಲ್ಲಿ ಏನಾದ್ರು ಟಾಕ್ಸಿಸಿಟಿ ಇದ್ರೂ ಕೂಡ ಹೋಗುತ್ತೆ. ಸೊ ಈ ಥರ ಸಿಲ್ವರ್ ಫಾಯಿಲ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ನಾನೇನು ನೆನೆಸಿಟ್ಟಿದ್ನೋ ಚಿಕನ್ನ ಅದನ್ನು ಜೋಡಿಸ್ಕೊತಾ ಇದ್ದೀನಿ. ಸೊ ಈ ಥರ ಜೋಡಿಸ್ಕೊಳ್ಳಿ. ಇದು ರೆಸಿಪಿ ಮುಗಿದ್ಮೇಲೂ ಕೂಡ ಇದು ಆರಾಮಾಗಿ ಸಿಲ್ವರ್ ಫಾಯಿಲ್ ತೆಗೆದ್ಬಿಟ್ರೆ ಯಾವುದೇ ರೀತಿ ಗಲೀಜು ಕೂಡ ಇರೋದಿಲ್ಲ, ನಮಗೆ ವಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಜೋಡಿಸ್ಕೊಳ್ಳಿ. ಏರ್ ಫ್ರೈಯರಲ್ಲಿ ಅದಕ್ಕೆ ಅಂತಾನೆ ಪ್ರೀಸೆಟ್ ಆಪ್ಷನ್ಸ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ. ಒಂದು ಮಿನಿಮಮ್ ಅಂದ್ರೆ 22 ಮಿನಿಟ್ಸ್ ನಾವು ಇದನ್ನು ಕುಕ್ ಮಾಡಬೇಕಾಗುತ್ತೆ. ನೋಡಿ ನಾನು ಏರ್ ಫ್ರೈಯರ್ ಆನ್ ಮಾಡ್ಕೊತಾ ಇದ್ದೀನಿ. ಆನ್ ಮಾಡಿಕೊಂಡು ಪ್ರೀಸೆಟ್ ಆಪ್ಷನ್ ಇರೋ ಚಿಕನ್ ಆಪ್ಷನ್ನ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಈಗ ಸ್ಟಾರ್ಟ್ ಮಾಡಿದ್ದೀನಿ. 22 ಮಿನಿಟ್ಸ್ ತೋರಿಸ್ತಾ ಇದೆ. ಸೊ ಮಧ್ಯ ಒಂದು ಅರ್ಧ ಅಂದರೆ 11 ಮಿನಿಟ್ಸ್ ಆ ಟೈಮ್ ಆದಾಗ ಸ್ವಲ್ಪ ತೊಗೊಂಡು ಅದನ್ನು ತಿರುಗಿ ಹಾಕ್ಕೋಬೇಕು. ನೋಡಿ ಕೆಳಗಡೆ ಸ್ವಲ್ಪ ಹಸಿ ಹಸಿ ಇರುತ್ತೆ. ಸೊ ನಾವು ಈ ಥರ ತಿರುಗಿದಾಗ ಇನ್ನು ಮಿಕ್ಕಿರೋ ಅಂಥ ಟೈಮಲ್ಲಿ ಇದು ಚೆನ್ನಾಗಿ ಕುಕ್ ಆಗುತ್ತೆ. ಸೊ ಈ ಥರ ಇದನ್ನು ತಿರುಗಿ ಹಾಕ್ಕೊಳ್ಳಿ. ನಾವು ಆಲ್ರೆಡಿ ಮಸಾಲೆಗೇನೆ ಆಯಿಲ್ ಮಿಕ್ಸ್ ಮಾಡಿರೋದ್ರಿಂದ ಆಯಿಲ್ನ ಬ್ರಷ್ ಮಾಡೋ ಅವಶ್ಯಕತೆ ಇಲ್ಲ, ಅದು ಚಿಕನ್ಗೆ ಚೆನ್ನಾಗಿ ಅಬ್ಸರ್ವ್ ಆಗಿರುತ್ತೆ. ಸೊ ನಾವಿಲ್ಲಿ ಜಸ್ಟ್ ಟರ್ನ್ ಮಾಡಿದರೆ ಮುಗೀತು ನಮ್ಮ ಕೆಲಸ. ಈ ಥರ ಟರ್ನ್ ಮಾಡಿಬಿಟ್ಟು ಮತ್ತೆ ಅದನ್ನ ಬೇಯಕ್ಕಿಡಿ. ಈ ಥರ ಟರ್ನ್ ಮಾಡೋದ್ರಿಂದ ಎಕ್ಸ್ಟ್ರಾ ಮಸಾಲೆ ಏನೇ ಕೆಳಗಡೆ ಸೆಟಲ್ ಆಗಿದ್ರು ಕೂಡ ಅದು ಮತ್ತೆ ಚಿಕನ್ಗೆ ಅಂದ್ಕೊಂಡು ಅದು ಕೂಡ ಬೆಂದೋಗುತ್ತೆ. ನಾವು ನೆಕ್ಸ್ಟ್ ಬ್ಯಾಚಲ್ಲಿ ಮತ್ತೆ ಅದನ್ನು ಬೇಯಕ್ಕಿಟ್ಟಾಗ. ಸೊ ನೀಟಾಗಿ ಈ ಥರ ಟರ್ನ್ ಮಾಡ್ಕೊಳ್ಳಿ. ನೋಡಿ ಆಲ್ಮೋಸ್ಟ್ ಎಲ್ಲಾನು ಟರ್ನ್ ಮಾಡಿದ್ದೀನಿ. ಕೆಲವೊಂದು ಆಲ್ಮೋಸ್ಟ್ ಆಫ್ ಬೆಂದೋಗಿದೆ, ಇನ್ನರ್ಧ ಮಾತ್ರ ಬೇಯಬೇಕು. ಈ ಥರ ಮತ್ತೆ ಇಟ್ಬಿಟ್ಟು ಆನ್ ಮಾಡಿಬಿಡಿ. ಇನ್ನು 11 ಮಿನಿಟ್ಸ್ ಇದೆ, ಆಲ್ಮೋಸ್ಟ್ ಆಗಿದೆ ನೋಡಿ. ಇನ್ನು 4 ಮಿನಿಟ್ಸ್ ಇದ್ದಾಗ ತೆಗ್ದಿದ್ದೀನಿ, ಜಸ್ಟ್ ಚೆಕ್ ಮಾಡೋಕ್ಕೆ ಸಾಕಾ ಬೆಂದಿರೋದು ಅಂತ. ಕೆಲವು ಸರಿ ಅಲ್ಲೇನು ಪ್ರಿಸೆಟ್ ಟೈಮ್ ಕೊಟ್ಟಿರ್ತಾರೆ ಅಷ್ಟು ಬೇಯಿಸ್ಬೇಕು ಅಂತೇನಿಲ್ಲ, ತುಂಬ ಓವರ್ ಕುಕ್ ಆದರೂ ಕೂಡ ತುಂಬ ಗಟ್ಟಿಯಾಗಿಬಿಡುತ್ತೆ. ಸೊ ನಮಗೆ ತೆಗೆದು ನೋಡಿದಾಗ ಓಕೆ ಅಂತ ಅನ್ಸಿದ್ರೆ ತೆಗೆದ್ಬಿಡಿ. ನೋಡಿ ನಾನು ಅಲ್ಲಿ ಟೆಸ್ಟ್ ಮಾಡಿದೆ ಅದಾಗಿದೆ ಅಲ್ವಾ ಅಂತ, ಆಗಿತ್ತು. ಸೊ ನಾನು ಅಷ್ಟಿಗೆ ತೆಗೆದ್ಬಿಟ್ಟಿದ್ದೀನಿ. ನೋಡಿ ಚೆನ್ನಾಗಿ ಕುಕ್ ಆಗಿದೆ, ಟೇಸ್ಟ್ ಕೂಡ ಆಸಮ್ ಆಗಿತ್ತು. ನೀವು ಕೂಡ ಟ್ರೈ ಮಾಡಿ. ರೆಸ್ಟೋರೆಂಟ್ಗೆ ಹೋಗಿ ಜಾಸ್ತಿ ದುಡ್ಡು ಕೊಟ್ಟು ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಮನೇಲಿ ಟ್ರೈ ಮಾಡಿ ಆರಾಮಾಗಿ ತಿನ್ನಿ. ರೆಸಿಪಿ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.